ನಮಸ್ಕಾರ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಆಲದ ಮರವೆಂದೇ ಪ್ರಸಿದ್ಧಿ ಆಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು. ಈ ಪುಣ್ಯಕ್ಷೇತ್ರದಲ್ಲಿ ನಿಮ್ಗೆ ಹಿಂದೆ ಕಾಣಿಸ್ತಾ ಇರ್ಬೋದು, ಈ ಒಂದು ಜೋಡಿ ಆಲದ ಮರಕ್ಕೆ 9 ವಾರ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು 9 ಪೂರ್ಣ ಫಲನ ಸಲ್ಲಿಸಿ ಅವರ ಒಂದು ಇಷ್ಟಾರ್ಥಗಳು ಏನಿರ್ತದೋ ಆ ಇಷ್ಟಾರ್ಥ ಅವರ ಸಮಸ್ಯೆಗೆ ತಕ್ಕಂಥ ಮಂತ್ರ ಹಾಗೂ ಆ ಮಂತ್ರಕ್ಕೆ ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಅಂತೇಳಿ ಕ್ಷೇತ್ರದಲ್ಲಿ ಹೇಳ್ತಾರೆ. ಯಾರು ಭಕ್ತಿಯಿಂದ ಆ ಒಂದು ಮಂತ್ರೋಚ್ಚಾರಣೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ಕಾಯನ್ನ 9 ವಾರ ಯಾರು ಆ ಪೂರ್ಣ ಫಲನ ಕಡ್ತಾರೋ ಅವರ ಸಮಸ್ಯೆಗೆ ಶತಸಿದ್ಧ, ಸಮಸ್ಯೆ ಪರಿಹಾರ ಆಗೋದು ಅನ್ನೋದು ಶತಸಿದ್ಧ. ಇಲ್ಲಿ ನಂಬಿಕೆಯಿಂದ ಮಾಡಬೇಕು. ತಾಯಿನ ಯಾರು ಎಷ್ಟು ನಂಬಿ ಮಾಡ್ತಾರೋ ಅವರ ನಂಬಿಕೆಗೆ ತಾಯಿ ಇಲ್ಲಿ ಫಲ ಕೊಟ್ಟೇ ಕೊಡ್ತಾಳೆ. ಅದಕ್ಕೆ ಆ ಆಲದ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಾರಂತ ಆ ಜನಸಾಗರನೇ ಸಾಕ್ಷಿ. ಈಗ ಟೈಮ್ 10:30 ಆದ್ರೂ ಸಹಿತ ಇಲ್ಲಿ ಅಷ್ಟೇ ಒಂದು ನಂಬಿಕೆ ಮೇಲೆ ಜನ ಬಂದು ಅವರ ಸಮಸ್ಯೆಗಳಿಗೆ ಪರಿಹಾರ ತಗೊಳ್ತಾ ಇರ್ತಾರೆ. ಹಾಗೂ ಈಗ ಈ ದಿನ ಇವತ್ತು ಅಮಾವಾಸ್ಯೆ ದಿನ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಸಂಜೆ 4 ಗಂಟೆಗೆ ಪ್ರತ್ಯಂಗಿರಿ ಯಾಗ ನಡೀತದೆ. ಪ್ರತ್ಯಂಗಿರ ಯಾಗ ಅಂದ್ರೆ ಒಣಮೆಣಸಿನಕಾಯಿ, ಬಿಳಿ ಸಾಸಿವೆ, ಕರಿಮೆಣಸು, ಕಲ್ಲುಪ್ಪು 108 ಸಮಿತಿಗಳಿಂದ ಮಾಡಂತ ಒಂದು ಮಹಾಯಾಗ. ಈ ಯಾಗದ ವಿಶೇಷ ಏನಪ್ಪಾ ಅಂದ್ರೆ ನರದೃಷ್ಟಿ, ಮಾಟಾಮಂತ್ರ, ಶತ್ರುಬಾಧೆ, ಹಿತಶತ್ರುಬಾಧೆ, ಆರೋಗ್ಯದ ಸಮಸ್ಯೆ, ಕುಟುಂಬ ಸಮಸ್ಯೆ ಒಂದಲ್ಲ, ಮಾನವ ಜನ್ಮದಲ್ಲಿರುವಂತ ಎಲ್ಲಾ ತರದ ಸಮಸ್ಯೆಗಳಿಗೂ ಇದು ಪರಿಹಾರ ಸಿಗುತ್ತೆ ಆ ಮಹಾಯಾಗದಲ್ಲಿ.
ಎಲ್ಲಿ पवित्रं वासुदेवं पवित्रं पवित्रं पादोदकं पवित्रं कायेन वाचा मनसा इंद्रिया बुद्धि आत्मा नाम प्रकृति स्वभाव करोमि यत् सकलं परस्मै सर्वं से जगदम्बा श्री महापतंजला मुकुंदला भद्रकाली तथा अर्पणमस्तु अर्पणमस्तु ಫಲ ಪ್ರಾಪ್ತಿ ಆಗಲಿ ಅಂತ ಹೇಳಿ ಎಲ್ಲರೂ ಜಗತ್ತಿಗೆ ನಾವು ಹೊಸಕೋಟೆ ಹತ್ರ ಇರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಭಕ್ತಾದಿಗಳ ಹತ್ರ ಮಾತಾಡಿ ಅವರೆಲ್ಲ ಮಾತುಗಳೆಲ್ಲ ಕೇಳಿ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೇದಾಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಖಂಡಿತ ನೀವು ಬನ್ನಿ, ನೀವು ಬಂದು ನೀವು ದರ್ಶನ ಮಾಡಿಕೊಂಡು ಚೆನ್ನಾಗಿ ದೇವ್ರನ್ನ ಏನು ಬೇಕಾದರೂ ಕೇಳಿ ಅವರು ನಿಧಾನ ಪ್ರಧಾನವಾಗಿ ಕೊಡ್ತಾರೆ. ಅರ್ಥಾಯ್ತಾ? ನೀವು ವಾರಕ್ಕೊಂದ್ಸರಿ ಬಂದು ದರ್ಶನ ಮಾಡ್ಕೊಂಡು ಕಾಯಿ ಕಟ್ಬಿಟ್ಟು ಹೋದ್ರೆ 9 ಸರಿ ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅನ್ನೋದೊಂದು ಪ್ರಖ್ಯಾತಿ ಇಲ್ಲಿ. ಬಂದು ನೀವು ಖಂಡಿತ ದರ್ಶನ ಮಾಡ್ಕೊಂಡು ಹೋಗಿ. ಇದುವರೆಗೂ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.